ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಕಿಚನ್. ಇವತ್ತು ನನ್ನ ಕಿಚನ್ನಲ್ಲಿ ರೆಡಿ ಆಗ್ತಾ ಇದೆ ಅವರೆಕಾಳು ಸಾಂಬಾರ್. ಇದಕ್ಕೆ ನಾನು 1 kgಯಷ್ಟು ಅವರೆಕಾಳನ್ನ ಬಿಡಿಸಿಟ್ಟಿದ್ದೀನಿ. ಜೊತೆಗೆ 1 ಕಟ್ಟು ಮೆಂತ್ಯ ಸೊಪ್ಪು, ಇದನ್ನು ಎಲೆ ಮಾತ್ರ ತಗೊಂಡಿದ್ದೀನಿ, ಕಡ್ಡಿ ಹಾಕಿಲ್ಲ. 2 ಈರುಳ್ಳಿ ಸ್ಲೈಸಾಗಿ ಹೆಚ್ಚಿಟ್ಟಿದ್ದೀನಿ. ಮತ್ತು 2 ಟೊಮ್ಯಾಟೊ ಮೀಡಿಯಮಾಗಿ ಹೆಚ್ಚಿಟ್ಟಿದ್ದೀನಿ. ಜೊತೆಗೆ ನಾನು ಮಸಾಲೆಗೆ ಅಂತ ಅರ್ಧ ಹೋಳು ತೆಂಗಿನಕಾಯಿ, 1 ದಪ್ಪ ಗಾತ್ರದ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಟೊಮ್ಯಾಟೊ, 1 ಕಟ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಹಸಿರು ಮೆಣಸಿನಕಾಯಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ತಗೊಂಡಿದ್ದೀನಿ. ಜೊತೆಗೆ ಇದಕ್ಕೆ ನಾವು ಸಾಂಬಾರ್ ಪೌಡರ್ ಮತ್ತು ಚಿಲ್ಲಿ ಪೌಡರು ಸೇರಿಸೋಣಂತೆ. ಈಗ ಶುರು ಮಾಡೋಣ ಬನ್ನಿ. ನಾನು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿಯಾಗಿದೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ನಾವು ಒಗ್ಗರಣೆಗೆ ಏನು ತಗೊಂಡಿದ್ದೀವೋ ಅದನ್ನು ಒಂದೊಂದಾಗಿ ಹಾಕ್ತಾ ಹೋಗೋಣ. ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ. ಈರುಳ್ಳಿ ಸ್ವಲ್ಪ ಕೆಂಪಗಾದ ಮೇಲೆ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನು ಹಾಕೋಣ. ಮೆಂತ್ಯ ಸೊಪ್ಪು ಮುಂಚೆ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ, ಮುಂಚೆ ಟೊಮೆಟೊ ಹಾಕಿದರೆ ಅದರಲ್ಲಿ ನೀರು ಬಿಡುತ್ತೆ, ಆಮೇಲೆ ಮೆಂತ್ಯ ಸೊಪ್ಪು ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಬಾಡಲ್ಲ. ಈಗ ಇದಕ್ಕೆ ಅರಿಶಿನ ಪೌಡರು ಅರ್ಧ ಸ್ಪೂನಷ್ಟು. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೀಗ ಟೊಮೆಟೊ ಹಾಕೋಣಂತೆ. ಮೆಂತ್ಯ ಸೊಪ್ಪು ಬಾಡಿದ ಮೇಲೆ ಟೊಮೆಟೊ ಹಾಕಿದರೆ ಅದು ಸೊಪ್ಪು ಚೆನ್ನಾಗಿ ಬಾಡಿರುತ್ತೆ, ಆಮೇಲೆ ಟೊಮೆಟೊನೂ ಬೇಯುತ್ತೆ. ಈಗ ಇದಕ್ಕೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಹಾಕೋಣ. ನಾನು ಸಾಮಾನ್ಯವಾಗಿ 4 ಜನಕ್ಕೆ ಸಾಂಬಾರು ಮಾಡ್ತಾಯಿರ್ತೀನಿ. ಹಾಗಾಗಿ ನಮ್ಮ ಖಾರಕ್ಕೆ 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ಸಾಕಾಗುತ್ತೆ. ಹಾಗಾಗಿ ನಾನು ಎಲ್ಲ ಅಡುಗೆಗಳಿಗೂ 1.5 ಸ್ಪೂನೇ ಹಾಕ್ತಾಯಿರ್ತೀನಿ. ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ. ಮತ್ತು ಅದ್ರ ಜೊತೆಗೆ 3 ಸ್ಪೂನು ಧನಿಯಾ ಪೌಡರು, ಅಂದರೆ ಇದು ಸಾಂಬಾರು ಪೌಡರು. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ತಗೊಂಡಿರೋ ಹಸಿ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ಈ ಅವರೆಕಾಳು ಜೊತೆಗೆ ನಾನಿವತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿನೂ ಹಾಕ್ತಾಯಿದ್ದೀನಿ. 1 ಬಿಳಿ ಬದನೆಕಾಯಿ ಮತ್ತು 1-2 ಚಿಕ್ಕದಾಗಿರೋ ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ. ಬದನೆಕಾಯಿ ಏನಕ್ಕೆ ಹಾಕ್ತೀನಿ ಅಂತ ಆದರೆ, ಹಸಿ ಕಾಳು ಸಾಂಬಾರು ಮತ್ತು ನುಗ್ಗೆಕಾಯಿ ಸಾಂಬಾರಿಗೆ ಬದನೆಕಾಯಿ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಹಸಿ ಕಾಳು ಸಾಂಬಾರಿಗೆ ಕಾಂಬಿನೇಷನ್ ಆಗಿ ಎಲ್ಲರೂ ಬದನೆಕಾಯಿ ಹಾಕ್ತಾರೆ, ಅಂದರೆ ಬಿಳಿ ಬದನೆಕಾಯಿ. ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿ 1 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಟು 10 ನಿಮಿಷ ಇದು ಕುದಿ ಬರಲಿ. ಅಷ್ಟೊತ್ತಿಗೆ ನಾವು ಮಸಾಲೆನ ರುಬ್ಕೊಳ್ಳೋಣ. ಈಗ ನಾನು ಇದನ್ನು ಮುಚ್ಚಿಟ್ಟಿದ್ದೀನಿ. 10 ನಿಮಿಷ ಕುದಿ ಬರಲಿ ಇದು ಚೆನ್ನಾಗಿ. ಮಸಾಲೆನ ರುಬ್ತೀನಿ ಅಷ್ಟೊತ್ತಿಗೆ. ಈಗ ನನ್ನದು ಮಸಾಲೆ ರುಬ್ಬಿ ಆಯಿತು ಮತ್ತು ಇದು ಕುದಿ ಬಂದಿದೆ. ಈಗ ಇದಕ್ಕೆ ಮಸಾಲೆ ಹಾಕೋಣಂತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ನಮ್ಮ ಫ್ಯಾಮಿಲಿ ಲೈಫ್ ಸ್ಟೈಲ್. ನಾನು ಸುಮಾ. ಮತ್ತು ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇದುವರೆಗೂ ಯಾರು ನನಗೆ ಸಬ್ಸ್ಕ್ರೈಬರ್ ಆಗಿದ್ದೀರೋ ಅವರಿಗೆ ತುಂಬ ಥ್ಯಾಂಕ್ಸ್. ನೋಡುವಾಗ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಗೇನು ಅನಿಸುತ್ತೋ ಕಮೆಂಟ್ಸ್ ಮಾಡಿ. ಇದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಈಗ ಮಸಾಲೆನ ನಾನು ಸಾಂಬಾರಿಗೆ ಹಾಕಿದ್ದೀನಿ. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣಂತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ 5 ನಿಮಿಷ ಮತ್ತೆ ಇನ್ನೊಂದು ಕುದಿ ಬರೋ ತನಕನೂ ಮುಚ್ಚಿಡೋಣ. ಇವತ್ತು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಕಡುಬು ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ತೆಳುವಾಗೇ ಮಾಡ್ತೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಮಸಾಲೆ ಹಿಡಿಬೇಕು ಕಾಳಿಗೆ ಮತ್ತು ತರಕಾರಿಗೆ. ಹಾಗಾಗಿ ಇದನ್ನು ನಾನು ಒಂದು ಕುದಿ ಬರೋ ತನಕನೂ ಮುಚ್ಚಿಡ್ತೀನಿ. ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ನೀವು ಅವರೆಕಾಳಲ್ಲಿ ಅಡುಗೆ ಮಾಡ್ತಾ ಇರ್ತೀರ. ಈ ಥರ ಒಂದು ಸಲ ಸಾಂಬಾರು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನೀವು ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೊಂದು ಕಮೆಂಟ್ಸ್ ಮಾಡಿ. ಈಗ ಸಾಂಬಾರು ಕುದ್ದಿತ್ತು, ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸಿದ್ರೆ ನಮ್ಮ ಟೇಸ್ಟಿಯಾಗಿರೋ ಅವರೆಕಾಳು ಸಾಂಬಾರು ರೆಡಿಯಾಗುತ್ತೆ. ಈಗ 2 ವಿಷಲ್ ಆಗಿದೆ. ಸಾಂಬಾರು ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ, ಹೀಗೆ ಬಂದಿದೆ ಸಾಂಬಾರು. ಈ ಥರ ಒಂದು ಸಲ ನೀವು ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ನನಗೂ ಹೇಳಿ.
ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಮತ್ತು ಖಂಡಿತವಾಗ್ಲೂ ತಪ್ಪದೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.